Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಎಕ್ಸ್ ಪಾರ್ಟ್ನರ್ ಗೆ ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ಚೆಕ್ ಮಾಡೋಣ. ಅಥವಾ ರಿಟರ್ನ್ ಏನಾದ್ರೂ ಬರೋ ಚಾನ್ಸಸ್ ಇದೆಯಾ, ನೀವೇನಾದ್ರೂ ವೇಟ್ ಮಾಡ್ತಿದ್ರೆ ನಿಮ್ಮ ಎಕ್ಸ್ ಗೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ನಿಮ್ಮನ್ನ ನೀವು ಫೋರ್ಸ್ಫುಲಿ ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಎಕ್ಸ್ ಪಾರ್ಟ್ನರ್ ಏನ್ ಫೀಲಿಂಗ್ಸ್ ಇದೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ತುಂಬಾ ಜನಕ್ಕೆ ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ ಫ್ಯಾಮಿಲಿ ಕಡೆಯವರೇ ಇರ್ಬೋದು, ಅಥವಾ ದೂರದ ಸಂಬಂಧಿಕರು ಇರ್ಬೋದು, ಹತ್ರದ ಸಂಬಂಧಿಕರು ಇರ್ಬೋದು, ರಿಲೇಟಿವ್ಸ್ ಯಾರಾದ್ರೂ. ಬಟ್ ಅವರು ನಿಯರ್ ಬೈ ನಿಮ್ಗೆ ಫ್ಯಾಮಿಲಿಗೆ ಇರೋರೇನೆ ಅಂತ ಅನಿಸ್ತಿದೆ ಇಲ್ಲಿ. ಆ ವ್ಯಕ್ತಿಗೆ ಇಮ್ಮೆಚುರಿಟಿ ಜೊತೆಲಿ ಈಗೋ ಮತ್ತೆ ಓಪನ್ ಅಪ್ ಆಗ್ತಿರ್ಲಿಲ್ಲ. ಆ ವ್ಯಕ್ತಿ ಎಫರ್ಟ್ಸ್ ಅನ್ನೋದು ಇರ್ತಿತ್ತು, ಬಟ್ ಸಡನ್ ಆಗಿ ಏನೋ ಅವ್ರು ಯಾವಾಗ ಹೇಗ್ ಚೇಂಜ್ ಆಗ್ತಿದ್ರು ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಆ ವ್ಯಕ್ತಿ ಯಾವಾಗ ಹೇಗ್ ಬೇಕಾದ್ರೂ ಚೇಂಜ್ ಆಗ್ತಿದ್ರು, ನಿಮಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅವ್ರನ್ನ ಹೇಗ್ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಆ ವ್ಯಕ್ತಿ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಿದ್ರು. ಬಟ್ ಇಲ್ಲಿ ಕ್ಲಾರಿಟಿ ಇರ್ತಿರ್ಲಿಲ್ಲ. ಆ ವ್ಯಕ್ತಿ ಏನ್ ಹೇಳೋರು ಅಂತಂದ್ರೆ, ನಾನ್ ನಿನ್ಗೋಸ್ಕರ ಎಷ್ಟ್ ಮಾಡ್ತೀನಿ, ನೀನ್ ನನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ. ಬಟ್ ಅವ್ರು ಓಪನ್ ಅಪ್ ಆಗ್ತಿರ್ಲಿಲ್ಲ. ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಇರ್ತಿರ್ಲಿಲ್ಲ. ನೀವು ಎಫರ್ಟ್ಸ್ ಆಗಿ ಅರ್ಥ ಮಾಡ್ಕೊಳ್ಬೇಕಿತ್ತು. ತುಂಬಾನೇ ಕಷ್ಟ ಆಗ್ತಿತ್ತು. ಈ ಬಿಹೇವಿಯರ್ ಅನ್ನೆಲ್ಲ ಇಮ್ಮೆಚುರಿಟಿ ಅಂತಾನೆ ಕರಿಬೇಕು. ಅಂಡ್ ಇಲ್ಲಿ ಈಗ ಈ ವ್ಯಕ್ತಿ ಫೀಲಿಂಗ್ಸ್ ಏನು ಅಂತಂದ್ರೆ, ಈ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ. ಈಗ ಪ್ರೀವಿಯಸ್ ನಿಮ್ ಜೊತೆ ಮುಂಚೆ ಇದ್ದಾಗ ನಿಮ್ಮಿಬ್ರಿಗೂ ಬ್ರೇಕಪ್ ಆಗೋ ಟೈಮ್ ನಲ್ಲಿ ಈ ವ್ಯಕ್ತಿ ಇದ್ದಿದ್ ಇಮ್ಮೆಚುರಿಟಿ ಈಗ ಇಲ್ಲ. ಈಗ ಬುದ್ಧಿ ಅನ್ನೋದು ಬಂದಿದೆ ಇವ್ರಿಗೆ. ಅಂಡ್ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಪೈಯಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಏನ್ ವಾಕ್ ಅವೇ ಆಗಿದ್ರಲ್ಲ, ಈಗ ರಿಟರ್ನ್ ಬರ್ಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು, ಮತ್ತೆ ಕಮ್ಯುನಿಕೇಶನ್ ಮಾಡ್ಬೇಕು ನಿಮ್ ಜೊತೆಲಿ ಅಂತ ತುಂಬಾನೇ ಫೀಲ್ ಇದೆ ಅವರಿಗೆ. ಬಟ್ ಇಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಅವ್ರನ್ನ ಅವರು ತುಂಬಾನೇ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಇನ್ನು ಓಪನ್ ಅಪ್ ಆಗೋ ಎನರ್ಜಿ ಬಂದಿಲ್ಲ ಅವರಲ್ಲಿ. ಅವ್ರ ಫೀಲಿಂಗ್ಸ್ ಏನೇ ಇದ್ರು ಧೈರ್ಯವಾಗಿ ಬಂದು ಹೇಳೋ ಅಂತ ವ್ಯಕ್ತಿ ಅಲ್ವೇ ಅಲ್ಲ. ಬಟ್ ಒನ್ ಡೇ ಇದು ಆಗುತ್ತೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾನೆ ಇರ್ಬೇಕು. ಸಪೋಸ್ ನೀವು ವೆಯ್ಟ್ ಮಾಡ್ತಿದ್ರೆ, ಬಿಕಾಸ್ ಈ ವ್ಯಕ್ತಿ ಫೀಲಿಂಗ್ಸ್ ನ ಸಪ್ರೈಸ್ ಮಾಡ್ಕೊಳ್ತಿದ್ದಾರೆ. ಅವ್ರಿಗೀಗ ಏನ್ ಗಿಲ್ಟ್ ಫೀಲ್ ಇದೆ ಅಂತಂದ್ರೆ, ನಾನ್ ಏನೇ ಮಾತಾಡಿದ್ರು ಎಲ್ಲಿ ತಪ್ಪು ತಿಳ್ಕೊಬಿಡ್ತಾರೆ, ನನ್ನನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡ್ಬಿಟ್ರೆ ಅನ್ನೋ ಭಯ ಎಲ್ಲ ಇದೆ ಅವರಿಗೆ. ಬಟ್ ಈಗ ನೋಡೋದಾದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ ಆ ವ್ಯಕ್ತಿ. ಮುಂಚಿನ ರೀತಿ ಇಲ್ಲ. ಈಗ ಮುಂಚೆ ಅವ್ರು ತುಂಬಾನೇ ಕಷ್ಟ ಪಡ್ತಿದ್ರು. ಬಟ್ ಈಗ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ. ಸ್ವಲ್ಪ ಸಕ್ಸಸ್ ಅನ್ನೋದ್ರ ಕಡೆ ಅವ್ರ ಲೈಫ್ ಹೋಗಿದೆ. ಸೊ ಈಗ ಅವ್ರ ಲೈಫಲ್ಲಿ ಎಲ್ಲ ಇದ್ರೂನು ನೀವು ಮೂವ್ ಆನ್ ಆಗಿರ್ಬೋದು ಅಥವಾ ಇಲ್ದಿರಾನು ಇರ್ಬೋದು. ಬಟ್ ಈ ವ್ಯಕ್ತಿಗೆ ಏನು ಅಂತಂದ್ರೆ,
ನಿಮ್ ಬಗ್ಗೆ ತಿಳ್ಕೊಳ್ತಿದಾರೆ ಮತ್ತೆ ನಿಮ್ ಲೈಫಿಗೆ ಬರ್ಬೇಕು ಆ ಮೆಮೊರೀಸ್ ನ. ಆಗ ನೀವ್ ಜೊತೆಲಿ ಇದ್ದಾಗ ನೀವ್ ಹೇಗಿದ್ರಿ ಆ ನೆನ್ಪುಗಳನ್ನ ಮಾಡ್ಕೊಳ್ಳೋದಾಗ್ಲಿ, ನಾವ್ ಹೀಗಿದ್ವಿ ಆಗಿದ್ವಿ ಅಂತ ಆ ನೆನ್ಪುಗಳು, ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಿದ್ರೆ ಆ ಫೀಲ್ ನ ಈಗ ಅನ್ಭವಿಸ್ತಿದ್ದಾರೆ ಈ ವ್ಯಕ್ತಿ. ಜೊತೆಲಿದ್ದಾಗ ಇವ್ರಿಗೆ ಆ ಫೀಲ್ ಅನ್ನೋದಿರ್ಲಿಲ್ಲ, ಈಗ ಆಗಿನ ಫೀಲ್ ನ ಈಗ ಅನ್ಭವಿಸ್ತಿದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಸಿ ಈಗ್ಲೂನು ಈ ವ್ಯಕ್ತಿ ಎಫರ್ಟ್ಸ್ ನ ಹಾಕೋದಿಕ್ಕೆ ರೆಡಿ ಇದ್ದಾರೆ. ಅವರು ಕೈಯಲ್ಲಿ ಮಾಡೋ ಕೆಲ್ಸನ ಮಾಡೋದಿಕ್ ರೆಡಿ ಇದ್ದಾರೆ, ಆಕ್ಷನ್ಸ್. ಬಟ್ ಅವರು ಮಾತಾಡೋದಿಕ್ಕೆ ರೆಡಿ ಇಲ್ಲ, ಓಪನ್ ಅಪ್ ಆಗೋದಿಕ್ಕೆ ರೆಡಿ ಇಲ್ಲ. ತುಂಬಾನೇ ಗಿಲ್ಟ್ ಫೀಲ್ ಇದೆ, ಕನ್ಫ್ಯೂಷನ್ಸ್ ಇದೆ ಆ ವ್ಯಕ್ತಿಗೆ. ಈ ವ್ಯಕ್ತಿ ಕಡೆಯಿಂದ ಮೋಸ ಆಗಿದೆ ಅನ್ನೋದು, ನಿಮ್ಮನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿದೆ ಅನ್ನೋದು ಈ ವ್ಯಕ್ತಿಗೆ ಗೊತ್ತಿಲ್ಲ. ಈ ವ್ಯಕ್ತಿಗೆ ನೀವು ಜೆನ್ಯೂನ್ ಇದ್ರಿ ಅಂಡ್ ಒಂದ್ ಟೈಮ್ ಅಲ್ಲಿ ನಿಮ್ಮಿಂದ ಬ್ರೇಕಪ್ ಆಗ್ಲಿ, ನಿಮ್ಮಿಂದ ಬಿಟ್ಟು ಅವ್ರು ವಾಕವೇ ಆಗೋ ಟೈಮ್ ಅಲ್ಲಿ ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗಿದ್ರು ಅಂತ ಕಾಣಿಸ್ತಿದೆ. ಅದೇ ಇಮ್ಮೆಚುರಿಟಿ ಹೇಳದ್ನಲ್ಲ, ಬೇರೆಯವ್ರ ಮಾತನ್ನ ಬೇಗನೆ ತಗೊಂಡ್ ಬಿಡ್ತಿದ್ರು, ಅವ್ರು ಏನ್ ಹೇಳ್ಕೊಟ್ರು ಅವ್ರ ಅದನ್ನ ಕೇಳ್ತಿದ್ರು. ಈಗ ಇವರಿಗೆ ಡಿಪ್ರೆಷನ್ ಫೀಲ್ ಇದೆ, ಈಗ ಇವ್ರ ಬುದ್ಧಿ ಕಲ್ತಿದ್ರು ನೀವಿಲ್ಲ ಅವ್ರ ಜೊತೆಲಿ ಅನ್ನೋದು. ಗ್ರೋತ್ ಮಾಡ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ, ಒಂದ್ ನ್ಯೂ ಬಿಗಿನಿಂಗ್, ಗ್ರೋತ್ ಮಾಡ್ಬೇಕು, ಒಂದ್ ಲಾಂಗ್ ಟರ್ಮ್ ಆಗಿ ತಗೊಂಡ್ ಹೋಗ್ಬೇಕು ಇದನ್ನ ಅನ್ನೋ ಒಂದು ಫೀಲ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿದೆ ಇವರಿಗೆ. ಹಗ್ಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಫಸ್ಟ್ ಇಂದಾನು ಹಾಗೇನೆ ಡಾಮಿನೇಟಿಂಗ್ ಇದ್ದಾರೆ, ಬಟ್ ಓಪನ್ ಅಪ್ ಆಗ್ತಿರ್ಲಿಲ್ಲ ಈ ವ್ಯಕ್ತಿ. ಈ ಪ್ರಾಬ್ಲಮ್ ಇರೋದ್ರಿಂದ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ದಾರೆ ಈ ವ್ಯಕ್ತಿ. ಬಟ್ ಈಗ ಅವರಿಗೆ ಕನ್ಫ್ಯೂಷನ್ಸ್ ಇದೆ, ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಇರ್ಬೋದಾ, ಇವ್ರ ಲೈಫಿಗೆ ನೀವು ರಿಟರ್ನ್ ಬರ್ತೀರಾ ಏನು ಎತ್ತ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ. ಸೊ ಇನ್ನೊಂದ್ ಥಾಟ್ ಏನಂದ್ರೆ, ನಾನು ಹೋಗಿ ಅಪ್ರೋಚ್ ಮಾಡಿದ್ರೆ ಆಗ್ಲಿ, ಅಟ್ಲೀಸ್ಟ್ ಮಾತಾಡ್ಸಿದ್ರೆ ಇದು ಜಸ್ಟಿಸ್ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ಇವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ವ್ಯಕ್ತಿ. ಅವ್ರಿಗಂತೂ ತುಂಬಾ ಸ್ಟ್ರಾಂಗ್ ಫೀಲ್ ಇದೆ, ರಿಟರ್ನ್ ಬರ್ಬೇಕು, ಮುಂಚೆ ಹೇಗಿದ್ವಿ ಈ ಮಿಡಲ್ ಅಲ್ಲಿ ಏನಾದ್ರೂ ಆಗಿರ್ಬೋದು, ಅದು ಬೇಡ, ನೆಕ್ಸ್ಟ್ ಇನ್ನ ನಮ್ ಲೈಫ್ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಥಾಟ್ ತುಂಬಾನೇ ಇದೆ ಅವರಿಗೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಕಾರ್ಡ್ಸ್ ನ. ಇವರಿಗೆ ಮುಂಚೆ ಅವರು ಇನ್ಫ್ಲೂಯೆನ್ಸ್ ಆಗಿ ನಿಮ್ಮನ್ನ ಬಿಟ್ಟೋದಾಗ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಈಗ ವ್ಯಾಲ್ಯೂ ಅನ್ನೋದು ಇವರಿಗೆ ಗೊತ್ತಾಗಿದೆ. ಆ ಪೇನ್ ಅನ್ನೋದನ್ನ ಇವ್ರು ಅನುಭವಿಸಿದ್ರೆ, ಬಟ್ ಸ್ಟಿಲ್ ಇಲ್ಲಿ ಕಂಟ್ರೋಲ್. ಬಟ್ ಸ್ಟಿಲ್ ನಿಮ್ ಬಗ್ಗೆ ಅಂತೂ ತುಂಬಾನೇ ಸ್ಪೈಂಗ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ, ತಿಳ್ಕೋಬೇಕು. ಬಿಕಾಸ್ ಅಷ್ಟು ಇಂಟ್ರೆಸ್ಟಿಂಗ್ ಅಲ್ಲಿ ಇದಾರೆ ಈ ವ್ಯಕ್ತಿ. ಮುಂಚೆ ಏನಿತ್ತಲ್ಲ ಈಗ ಆ ರೀತಿ ಇಲ್ಲ ಈ ವ್ಯಕ್ತಿ. ಈ ವ್ಯಕ್ತಿನೂ ಸ್ವಲ್ಪ ಜೆನ್ಯೂನ್ ಆಗಿದ್ದಾರೆ ಅಂಡ್ ಚೇಂಜಸ್ ಬಂದಿದೆ, ಪಾಸಿಟಿವ್ ವೇನಲ್ಲಿ ಈ ವ್ಯಕ್ತಿನಲ್ಲಿ ಚೇಂಜಸ್ ಬಂದಿದೆ. ಬಟ್ ಧೈರ್ಯ ಅನ್ನೋದು ಕಮ್ಮಿ, ಡಾಮಿನೇಟಿಂಗ್ ಅವ್ರು ಎಷ್ಟೇ ಮಾಡಿದ್ರು ಈಗ ಆಗ್ಲೂ ಅಷ್ಟೇ ಅವ್ರು ಓಪನ್ ಅಪ್ ಆಗ್ತಿರ್ಲಿಲ್ಲ, ಈಗ್ಲೂ ಓಪನ್ ಅಪ್ ಆಗೋ ವಿಚಾರದಲ್ಲಿ ಇನ್ನು ಚೇಂಜ್ ಆಗಿಲ್ಲ ಈ ವ್ಯಕ್ತಿ. ಇನ್ಫ್ಲೂಯೆನ್ಸ್ ಅನ್ನೋದ್ರಲ್ಲಿ ಮಾತ್ರ ಅವರಿಗೆ ಆ ಇನ್ಫ್ಲೂಯೆನ್ಸ್ ಆಗಿತ್ತು, ಆ ಟೈಮ್ ಅಲ್ಲಿ ಯಾರು ಏನ್ ಹೇಳ್ಕೊಟ್ರು ಇದ್ರ ಬಗ್ಗೆ ಎಲ್ಲ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಾ ಇದೆ. ನಾನು ತಪ್ಪು ಮಾಡ್ಕೊಂಬಿಟ್ಟೆ, ಇವ್ರ ಮಾತುಗಳನ್ನ ಕೇಳ್ಬಾರ್ದಾಗಿತ್ತು ಅನ್ನೋ ವಿಚಾರದಲ್ಲಿ ಇವರಿಗೆ ತುಂಬಾನೇ ಹರ್ಟ್ ಫೀಲ್ ಆಗಿದೆ. ಸೊ ಸ್ಟಿಲ್ ಇವ್ರು ಓಪನ್ ಅಪ್ ಆಗೋ ವಿಚಾರದಲ್ಲಿ ಕಂಟ್ರೋಲ್ ಇದೆ.
ಕಂಟ್ರೋಲಿಂಗ್ ಅಲ್ಲೇ ಇದ್ದಾರೆ. ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಂಡು ಈಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದ್ ಸಡನ್ ಚೇಂಜಸ್ ಅನ್ನೋದು ಬರುತ್ತೆ ಅಂಡ್ ಸಡನ್ ಬ್ಯಾಲೆನ್ಸ್ ಅನ್ನೋದನ್ನ ಮಾಡ್ಕೊಳ್ತಾರೆ. ಅವ್ರಾಗ ಅವರೇ ಓಪನ್ ಅಪ್ ಆಗ್ತಾರೆ ಅಂಡ್ ಸಡನ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಸಹ ಮಾಡ್ತಾರೆ. ಬಿಕಾಸ್ ಪೈಂಗ್ ಅಲ್ಲಿ ಇದಾರೆ ಈಗ. ಬ್ಯಾಲೆನ್ಸ್ ಅನ್ನೋದನ್ನ ಅವರೇ ತಗೊಂಡ್ ಬರ್ತಾರೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ಗೈಡೆನ್ಸ್ ನಿಮ್ಗೆನೆ. ನಿಮಗೇನಾದ್ರೂ ಈ ವ್ಯಕ್ತಿ ಬೇಕು, ಈ ವ್ಯಕ್ತಿ ಇಂಪಾರ್ಟೆಂಟ್ ಇದಾರೆ, ಇವ್ರ ಇದ್ದಾಗ ನೀವು ಚೆನ್ನಾಗಿದ್ದೆ ಅಂತ ನಿಮ್ಗೆ ಅನ್ಸಿದ್ರೆ ಸೊ ಇನ್ನ ಸ್ವಲ್ಪ ದಿನ ವೇಟ್ ಮಾಡಿ. ಬಿಕಾಸ್ ಈ ಪ್ರಾಬ್ಲಮ್ಸ್ ಎಲ್ಲ ನೀವೇನ್ ಫೇಸ್ ಮಾಡಿದ್ರಲ್ಲ ಅವ್ರ ಜೊತೆಲಿ, ಅದು ಎಂಡ್ ಆಗಿದೆ. ಆಲ್ರೆಡಿ ಎಂಡ್ ಆಗಿದೆ. ನ್ಯೂ ಬಿಗಿನಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಜಸ್ಟಿಸ್ ಇದೆ. ಅಥವಾ ಇನ್ ಕೆಲವರಿಗೆ ಆ ಟೈಮ್ ನಲ್ಲಿ ನನಗೆ ಆ ವ್ಯಕ್ತಿ ಈ ರೀತಿ ಪ್ರಾಬ್ಲಮ್ಸ್ ಮಾಡಿದ್ರು, ಅವ್ರ ಕರ್ಮನ ಅವ್ರು ಇದಾರ ಅಂತಂದ್ರೆ ಅವ್ರು ಆಲ್ರೆಡಿ ಅನ್ಬಾಕ್ಸ್ ಇರ್ತಾರೆ. ಈಗ ಆಲ್ರೆಡಿ ಅನ್ಬಾಕ್ಸ್ ಇದಾರೆ ಕೆಲವರು. ಓಕೆನಾ? ನೀವ್ ಅದ್ರ ಬಗ್ಗೆ ವರಿ ಮಾಡ್ಕೋಬಾರ್ದು. ಅವ್ರ ಕರ್ಮ ಅನ್ಭೋಗಿಸ್ತಿದಾರಾ ಇಲ್ವಾ, ಅದು ಅವ್ರಿಗೆ ರಿಟರ್ನ್ ಆಗಿದ್ಯಾ ಇಲ್ವಾ ಅಂತೆಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಿಮ್ ಲೈಫ್ ಅಲ್ಲಿ ನೀವ್ ಏನ್ ಬೆಳವಣಿಗೆ ಆಗ್ಬೇಕು, ಏನ್ ಫೋಕಸ್ ನ ಮಾಡ್ಬೇಕು, ಇನ್ನೇನ್ ಪಡ್ಕೊಳ್ಳೋದಿದೆ, ಇನ್ನೇನ್ ಫುಲ್ಫಿಲ್ ಮಾಡ್ಕೊಳ್ಳೋದಿದೆ, ಆ ರೀತಿ ನೀವು ಫೋಕಸ್ ನ ಮಾಡಿದಾಗ ನೀವು ವಿನ್ ಆದಾಗ ಅವರಿಗೆ ಅದು ಕರ್ಮ ಅಂತಾನೆ ಫೀಲ್ ಆಗ್ತಾರೆ. ನಾನು ಎಂತವ್ರನ್ನ ಮಿಸ್ ಮಾಡ್ಕೊಂಡೆ ಅಂತ. ಅದಕ್ಕಿಂತ ಕರ್ಮ ಇನ್ನೊಂದಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರು ಮಾಡಿರೋ ತಪ್ಪಿಗಳಿಗೆ ಅವರು ಅನ್ಭೋಗಿಸ್ತಾರೆ. ಓಕೆ, ನೀವು ಸ್ವಲ್ಪ ಸೈಲೆಂಟ್ ಆಗಿದ್ದು ನಿಮ್ ಲೈಫ್ ಕಡೆ ನೀವು ಫೋಕಸ್ ಅನ್ನೋದನ್ನ ಕೊಡಿ. ನಿಮ್ಗೂ ಜಸ್ಟಿಸ್ ಅನ್ನೋದಿದೆ, ನಿಮಿಗೂನು ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆನಾ? ಬಾಯ್ ಗೈಸ್, ಥ್ಯಾಂಕ್ ಯು.